ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ಬಹಳ ಆರೋಗ್ಯಕರವಾದಂತಹ ಜೊತೆಗೆ ಬಹಳ ನ್ಯಾಚುರಲ್ ಆದಂತಹ ರೆಸಿಪಿ ಆದಂತಹ ಸ್ಪ್ರೌಟ್ನ ಉಪಯೋಗಿಸಿ, ಅಂದರೆ ಮೊಳಕೆ ಕಟ್ಟಿದಂಥ ಕಾಳನ್ನ ಉಪಯೋಗಿಸಿ ಒಳ್ಳೆ ಆರೋಗ್ಯಕರವಾದಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ. ಇಷ್ಟಕ್ಕೂ ನಾವು ಮೊಳಕೆ ಕಟ್ಟಿದ ಕಾಳುಗಳು ಅಂದರೆ ಸ್ಪ್ರೌಟ್ನ ಯಾವ ರೀತಿ ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೋಬೋದು, ಹಾಗೆ ಮೊಳಕೆ ಕಟ್ಟಿದ ಕಾಳಿಂದ ಮಸಾಲ ಚಾಟ್ಸ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಕೋಬೋದು. ಅದಕ್ಕೂ ಮೊದಲು ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಮೊಳಕೆ ಬಂದಂಥ ಹೆಸರು ಕಾಳನ್ನ 1 ಕಪ್ಪಷ್ಟು ತೊಗೊಂಡಿದ್ವಿ. ಹಾಗೆ 1 ಕಪ್ನಷ್ಟು ಮೊಳಕೆ ಬಂದಂತಹ ಹುರುಳಿ ಕಾಳನ್ನು ಸಹ ತೊಗೊಂಡಿದ್ವಿ. ಇದನ್ನು ಹಾರ್ಸ್ ಗ್ರಾಮ್ ಅಂತಲೂ ಸಹ ಕರೀತಾರೆ. 1 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ 1 ಆಪಲ್ ಟೊಮೊಟೊ ಹಣ್ಣನ್ನು ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೌತೆಕಾಯಿ 1 ಅರ್ಧದಿಂದ 1/4 ಕಪ್ಪಷ್ಟು ನಾವು ತೊಗೊಂಡಿದ್ದೀವಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ, 1 ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ಸ್ಪ್ರೌಟ್ ಮಸಾಲ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಖಂಡಿತ ನಾವು ಪಾನಿಪುರಿ, ಬೇಲ್ಪುರಿ, ಮಸಾಲ ಪುರಿ ಈ ಥರ ಎಲ್ಲ ಹೆಚ್ಚು ತಿಂಡಿಗಳನ್ನ ತಿನ್ನೋ ಅಭ್ಯಾಸ ಇದ್ದರೆ ಅದಕ್ಕೆ ಬದಲಾಗಿ ಇದನ್ನು ತಿಂದು ನೋಡಿ, ರುಚಿನೂ ಇರುತ್ತೆ, ಜೊತೆಗೆ ಆರೋಗ್ಯನೂ ಸಹ ಸಿಗುತ್ತೆ. ಸ್ಪ್ರೌಟ್ ಮಸಾಲಾನ ಯಾವ ರೀತಿ ನಾವು ಕಂಪ್ಲೀಟಾಗಿ ತಯಾರು ಮಾಡಬೇಕಂತಕ್ಕಂಥ ವಿಡಿಯೋನ ಮುಂದೆ ನೋಡೋಣ. ಈ ರೀತಿಯಾದಂಥ ಸ್ಪ್ರೌಟ್ ಅಥವಾ ಮೊಳಕೆ ಕಟ್ಟಿದ ಕಾಳನ್ನ ಮಾಡ್ಕೋಬೇಕಾದ್ರೆ ಮೊದಲಿಗೆ ನಾವಿಲ್ಲಿ ಅರ್ಧ ಕಪ್ನಷ್ಟು ಹೆಸರು ಕಾಳು ಹಾಗೆ ಅರ್ಧ ಕಪ್ನಷ್ಟು ಹುರುಳಿಕಾಳನ್ನು ತಗೊಂಡಿದ್ದೀವಿ. ಜೊತೆಗೆ ಇದಕ್ಕೆ ನೀರನ್ನು ಸೇರಿಸಿ ನಾವು ಇಡೀ ರಾತ್ರಿ ಅಂದರೆ ಒಂದು 8 ಗಂಟೆಗಳ ಕಾಲ ನೀಟಾಗಿ ನೀರಲ್ಲಿ ನೆನೆಸ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು 8 ಗಂಟೆಗಳ ಕಾಲ ನೀಟಾಗಿ ನೀರಲ್ಲಿ ನೆನೆಸಾಯಿತು. ಈಗ ಇದರಲ್ಲಿರ್ತಕ್ಕಂಥ ನೀರನ್ನು ಹೊರಗಡೆ ಚೆಲ್ಲಿ ನಾವು ಬಹಳ ತೆಳ್ಳಗಿರ್ತಕ್ಕಂಥ ಒಂದು ಕಾಟನ್ ಬಟ್ಟೆನಲ್ಲಿ ಇದನ್ನು ಸಪ್ರೇಟಾಗಿ ನಾವು ಗಂಟು ಕಟ್ಟಿಡಬೇಕಾಗುತ್ತೆ, ಸ್ವಲ್ಪ ಟೈಟಾಗಿ. ಅಥವಾ ನಿಮ್ಗೆ ಆ ವಿಧಾನದಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ವಿಧಾನದಲ್ಲೂ ನೀವು ಮಾಡ್ಕೋಬೋದು. ಅದಕ್ಕೋಸ್ಕರ ನಾವು ಸ್ಪ್ರೌಟ್ ಮೇಕರ್ ಅಂತ ಬರುತ್ತೆ, ಆ ಸ್ಪ್ರೌಟ್ ಮೇಕರ್ನ ತೊಗೊಂಡಿದ್ದೀವಿ. ಇದರಲ್ಲಿ ಸ್ಪ್ರೌಟ್ಸ್ನ ಮಾಡ್ಕೊಳ್ಳೋದು ಬಹಳ ಸುಲಭ, ಬಹಳ ಚೆನ್ನಾಗಿ ನಿಮಗೆ ಕಾಳು ಮೊಳಕೆ ಕಟ್ಟುತ್ತೆ, ಅದು ಬಹಳ ಬೇಗನೂ ಕಟ್ಟುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಸ್ಪ್ರೌಟ್ ಮೇಕರ್ನ. ಇದರಲ್ಲಿ ಬಹಳ ಸುಲಭವಾಗಿ ನಾವು ಕಾಳುಗಳನ್ನ ಮೊಳಕೆ ಕಟ್ಕೋಬೋದು, ಅಂದರೆ ಸ್ಪ್ರೌಟ್ನ ಬಹಳ ಈಸಿಯಾಗಿ ತಯಾರಿಸ್ಕೋಬೋದು. ಒಮ್ಮೆಗೆ 2 ರೀತಿಯಾದಂತಹ ಅಥವಾ ಹೆಚ್ಚಿನ ಕ್ವಾಂಟಿಟಿಯ ನಾವು ಸ್ಪ್ರೌಟ್ನ ತಯಾರಿಸ್ಬೋದು. ಇದನ್ನು ಉಪಯೋಗಿಸೋದಂತೂ ಬಹಳ ಸುಲಭ, ಜೊತೆಗೆ ಇದು ಉತ್ತಮವಾದಂಥ ಕ್ವಾಲಿಟಿಯಿಂದ ಕೂಡಿದೆ. ಮೊದಲಿಗೆ ನೀವು ನೋಡ್ತಾ ಇದ್ರಲ್ಲ, 3 ಭಾಗ ಬರುತ್ತೆ. ಒಂದು ತಳಭಾಗ ಮತ್ತೆ 2 ನಿಮಗೆ ಸ್ಪ್ರೌಟ್ ಮಾಡೋದಕ್ಕೆ ಇರತಕ್ಕಂಥ ಜಾಗ ಅಂತ ಹೇಳ್ಬೋದು. ಮೊದಲಿಗೆ ತಳಭಾಗದಲ್ಲಿ ನಾವು ಅರ್ಧದಷ್ಟು ನೀರನ್ನು ಸೇರಿಸಬೇಕಾಗತ್ತೆ. ಅರ್ಧದಷ್ಟು ನೀರನ್ನು ಸೇರಿಸಿದ ನಂತರ ಸ್ಪ್ರೌಟ್ ಮಾಡೋಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ 2 ಕಂಟೈನರ್ಗಳಲ್ಲಿ ಒಂದನ್ನು ನಾವು ತಗೊಂಡು ಅದಕ್ಕೆ ನಾವು ಹೆಸರು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ರೆಡ್ ಕ್ಯಾಪ್ನ ಕೊಟ್ಟಿದ್ದಾರೆ. ಇದ್ರ ಮೂಲಕ ನಿಮಗೆ ಗಾಳಿ ಮತ್ತು ಹವೆಯಿಂದ ನಿಮಗೆ ಸ್ಪ್ರೌಟ್ ಮೇಕಿಂಗು ಬಹಳ ಈಸಿ ಆಗುತ್ತೆ. ನೀವು ಇದನ್ನು ಯಾವುದೇ ಕಾರಣಕ್ಕೂ ಫುಲ್ಲಾಗಿ ತೆಗೆದಿಡಬಾರ್ದು. ಜೊತೆಗೆ ಇದರ ಸುತ್ತ ಸ್ವಲ್ಪ ನಾವು ಗ್ಯಾಪ್ ಕೊಟ್ಟು ನಾವು ಯಾವುದೇ ಒಂದು ಕಾಳುಗಳನ್ನಾಗ್ಬೋದು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನಾವು ಹೆಸರು ಕಾಳು ಸೇರಿಸಾಯಿತು. ತದನಂತರ ಮತ್ತೊಂದು ಕಂಟೈನರ್ನ ಇಟ್ಕೊಂಡು ಆ ಕಂಟೈನರ್ ನಾವು ಹುರುಳಿಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಈ 2 ಭಾಗದಲ್ಲಿ ಈ 2 ಕಂಟೈನರ್ಗಳಲ್ಲಿ ಇರತಕ್ಕಂಥ ಕೆಂಪು ಬಣ್ಣದ ಒಂದು ಬಟನ್ಸ್ ಏನಿದೆ ಅದನ್ನು ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಇಡಬೇಕಾಗತ್ತೆ. ಒಟ್ಟಿಗೆ ನೀವು ಅದನ್ನು ಸೇರಿಸಬಾರ್ದು, ಆಪೋಸಿಟ್ ಡೈರೆಕ್ಷನಲ್ಲೇ ಇಟ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ. ಇದಾದ ನಂತರ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಕ್ಯಾಪನ್ನು ಸಹ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ನಾವು ಕಂಪ್ಲೀಟಾಗಿ ಒಂದು 12ರಿಂದ 16 ಗಂಟೆಗಳ ಕಾಲ ಹೀಗೆ ಬಿಟ್ಬಿಟ್ರೆ ನಿಮಗೆ ಪಕ್ಕಾ ಸೂಪರಾಗಿ ಸ್ಪ್ರೌಟ್ ರೆಡಿ ಆಗುತ್ತೆ. ಅಂದರೆ ಕಾಳುಗಳು ಈಸಿಯಾಗಿ ಮೊಳಕೆ ಕಟ್ಕೊಳ್ತವೆ. ಇದು 16 ಗಂಟೆ ಆದ ನಂತರ ನೋಡೋಣ ನಾವು ಯಾವ ರೀತಿ ಮೊಳಕೆ ಬಂದಿರುತ್ತೆ ಅಂತ. ಓಕೆ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಾ 16 ಗಂಟೆಗಳ ಕಾಲ ನಾವು ಇದನ್ನು ನೀಟಾಗಿ ಒಂದು ಮೊಳಕೆ ಕಟ್ಟೋದಕ್ಕೋಸ್ಕರ ಇಟ್ಬಿಟ್ಟಿದ್ವಿ. ಈಗ ಬನ್ನಿ ಇದರ ಮುಚ್ಚಳವನ್ನು ತೆಗೆದು ನೋಡೋಣ. ನೀವು ಮೊದಲಿಗೆ ನೋಡ್ತಾ ಇದ್ರಲ್ಲ, ಹುರುಳಿಕಾಳು ಎಷ್ಟು ಚೆನ್ನಾಗಿ ಇಲ್ಲಿ ಮೊಳಕೆ ಬಂದಿದೆ ಮತ್ತು ಎಷ್ಟು ತಾಜಾತನದಿಂದ ಕೂಡಿದೆ ಅಂತ. ಹಾಗೆ ನೀವು ಇಲ್ಲಿ ಜೊತೆಗೆ ನೋಡ್ತಾ ಇದ್ದೀರಾ ಹೆಸರು ಕಾಳು ಸಹ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಹಾಗಿದ್ರೆ ನಿಮ್ಮ ಮನೆಗಳಲ್ಲಿ ಎಷ್ಟು ಸುಲಭವಾಗಿ ನೀವು ಸ್ಪ್ರೌಟ್ನ ತಯಾರಿಸ್ಕೋಬೋದಲ್ವಾ? ಈ ರೀತಿ ನೀವು ಸಹ ಕಾಳುಗಳಿಗೆ ಮೊಳಕೆ ಕಟ್ಟಬೇಕು ಅಂತಂದರೆ, ಅಂದರೆ ಸ್ಪ್ರೌಟ್ನ ತಯಾರಿಸ್ಕೋಬೇಕಂದ್ರೆ ಖಂಡಿತ ನೀವು ಇದೇ ರೀತಿಯಾದಂಥ ಸ್ಪ್ರೌಟ್ ಮೇಕರ್ನ ತೊಗೋಬೋದು. ಇದನ್ನು ನಾವು
ಶಾಪ್ಜಿ ಮೂಲಕ ತರಿಸ್ಕೊಂಡಿದ್ದೀವಿ. ಈ ವಿಡಿಯೋ ಕೆಳಗಡೆ ಶಾಪ್ಜಿ ಅವರ ಲಿಂಕನ್ನು ಕೊಟ್ಟಿರ್ತೇನೆ, ಜೊತೆಗೆ ಅವರ ವಾಟ್ಸಪ್ ಗ್ರೂಪನ್ನು ಸಹ ಕೊಟ್ಟಿರ್ತೇನೆ. ನೀವು ಬೇಕಾದ್ರೆ ಅವರ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅಥವಾ ಅವರ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದ್ರ ಮೂಲಕ ನೀವು ಈ ರೀತಿಯಾದಂಥ ಸ್ಪ್ರೌಟ್ ಮೇಕರ್ನ ಬಹಳ ಕಡಿಮೆ ಅಂದರೆ ಕಡಿಮೆ ಬೆಲೆಗೆ, MRP ಅಲ್ಲ, ಹೋಲ್ಸೇಲ್ ಅಲ್ಲ, ಬಹಳ ಕಡಿಮೆ ಬೆಲೆಗೆ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದ ಯಾವುದೇ ಭಾಗಕ್ಕಾಗ್ಬೋದು, ಡೆಲಿವರಿ ಚಾರ್ಜಸ್ ಇಲ್ದಿರೇ ನಿಮಗೆ ಫ್ರೀಯಾಗಿ ಡೆಲಿವರಿ ಮಾಡ್ತಾರೆ. ಅಷ್ಟೇ ಅಲ್ಲ, ನೀವು ಖರೀದಿ ಮಾಡಿದಂಥ ವಸ್ತು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಅದನ್ನು ವಾಪಸ್ಸು ಸಹ ಮಾಡ್ಬೋದು. ಹಾಗಿದ್ರೆ ಮತ್ತೆ ಆಗ್ತಲ್ಲ ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಶಾಪ್ಜಿ ಅವ್ರದ್ದು, ಕ್ಲಿಕ್ ಮಾಡಿ ಈ ಸ್ಪ್ರೌಟ್ ಮೇಕರ್ನ ನೀವು ಸಹ ನಿಮ್ಮ ಮನೆಗೆ ತರಿಸ್ಕೊಳ್ಳಿ. ಅದು ನಿಮಗೆ ಬೇಕಿದ್ರೆ ಮತ್ತು ಇಷ್ಟ ಆದ್ರೆ ಮಾತ್ರ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿ ನಾವು ಸ್ಪ್ರೌಟ್ನ ತಯಾರಿಸ್ಕೊಂಡ್ವಿ ಅಂತ. ಬನ್ನಿ ಹಾಗಿದ್ರೆ ಇದರಿಂದ ನಾವು ಸ್ಪ್ರೌಟ್ ಚಾಟ್ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಂತರ ನಾವೀಗ ಮೊಳಕೆ ಬಂದಂತಹ ಹುರುಳಿಕಾಳನ್ನು ಮಾತ್ರ ಒಂದು ಕುಕ್ಕರ್ಗೆ ಸೇರಿಸಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಬೇಯೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದ್ರೆ ಸಾಕಾಗುತ್ತೆ. ನಂತರ ನಾವೀಗ ಒಂದು ವಿಸಲ್ ಇದನ್ನು ಕೂಗಿಸ್ಕೋಬೇಕಾಗತ್ತೆ. ನಾವು ಹೆಸರು ಕಾಳನ್ನು ಹಾಗೆ ಹಸಿ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೀವಿ. ಹೆಸರು ಕಾಳು ಬೆಂದರೆ ನಿಮಗೆ ಬಹಳ ನುಣ್ಣಗಾಗ್ಬಿಡುತ್ತೆ. ಆದ ಕಾರಣ ನಾವು ಹುರುಳಿಕಾಳನ್ನು ಮಾತ್ರ ಬೇಯಿಸ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಕುಕ್ಕರು ಒಂದು ವಿಸಲ್ ಬಂದು ತಣ್ಣಗಾಗಿದೆ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹುರುಳಿಕಾಳು ಈ ಮಟ್ಟದವರೆಗೂ ಬೆಂದಿದೆ. ಈಗ ಇದರಲ್ಲಿರ್ತಕ್ಕಂಥ ನೀರನ್ನ ನಾವು ಸಪ್ರೇಟ್ ಮಾಡಿಕೊಂಡು ಬರೀ ಹುರುಳಿಕಾಳು ಮಾತ್ರ ತಗೊಳ್ಳೋಣ. ಈಗ ಇಲ್ಲಿ ಈ ರೀತಿಯಾಗಿ ನಾವು ಹುರುಳಿಕಾಳನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ನಂತರ ನಾವು ಈ ರೀತಿಯಾದಂಥ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಮೊದಲಿಗೆ ಹುರುಳಿಕಾಳನ್ನ ಸೇರಿಸ್ಕೊಳ್ಳೋಣ. ಜೊತೆಗೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ಟೊಮೊಟೊ ಜೊತೆಗೆ ಈರುಳ್ಳಿನೂ ಸಹ ಸೇರಿಸ್ಕೊಳ್ಳೋಣ. ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿನೂ ಸಹ ಸೇರಿಸ್ಕೊಳ್ಳೋಣ. 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಈಗ ನಾವು ತೊಗೊಂಡಂಥ ಎಲ್ಲ ಪದಾರ್ಥನೂ ಬಟ್ಲಿಗೆ ಸೇರಿಸಾಯಿತು. ಈಗ ಒಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ಪ್ರೌಟ್ ಚಾಟ್ ಮಸಾಲ ರೆಡಿಯಾಗಿದೆ. ಬಹಳ ರುಚಿಕರವಾಗಿರುತ್ತೆ, ಬಹಳ ಆರೋಗ್ಯಭರಿತವಾಗಿರುತ್ತೆ. ಖಂಡಿತ ನಾವು ತಿಂತಕ್ಕಂಥ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಮಂಚೂರಿಗಿಂತ ಬಹಳ ಉತ್ತಮವಾದಂಥ ರೆಸಿಪಿ ಅಂದರೆ ಖಂಡಿತ ತಪ್ಪಾಗಲ್ಲ. ಹಾಗಿದ್ರೆ ಈ ಒಂದು ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತೊಬ್ಬರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನಿಮ್ಮ ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಉತ್ತಮವಾದಂಥ ಒಂದು ಹೊಸ ರೆಸಿಪಿ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ನಮಸ್ಕಾರ ವೀಕ್ಷಕರೇ.